ಇನ್ನು ರಾಜ್ಯದಲ್ಲೇ ಸಂಚಲನಕ್ಕೆ ಕಾರಣವಾಗಿರುವ ಈ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಅಲ್ಲ, ಕಿಲ್ಲಿಂಗ್ ಸ್ಟಾರ್ ಅಂತ ಕುಖ್ಯಾತಿ ಪಡೆದಿದ್ದಾರೆ. ಪದೇ ಪದೇ ಇಂಥದ್ದೇ ಕಿಡಿಗೇಡಿ ಕೃತ್ಯ ಅವ್ರ ಕಡೆಯಿಂದ ಆಗ್ತಾ ಇದೆ. ಹಾಗಾದ್ರೆ ಸದ್ಯದ ಕುತೂಹಲ ಮತ್ತು ಪ್ರಶ್ನೆ ಇರೋದು, ದರ್ಶನ್ ಮೇಲೆ ರೌಡಿ ಶೀಟ್ ಏನಾದ್ರೂ ಓಪನ್ ಆಗುತ್ತಾ? ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಏನಾದ್ರೂ ಸುಳಿವು ಕೊಟ್ರ ರೌಡಿ ಶೀಟ್ ಓಪನ್ ಮಾಡೋದ್ರ ಬಗ್ಗೆ ಮೆಸೇಜ್ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳಬಹುದಿತ್ತು. ಕರೆದು ಹೊಡೆದಾಡಿದ್ದಾರೆ ಅಂತ ಗೊತ್ತಾಗಿದೆ. ದರ್ಶನ್ ವಿರುದ್ಧ ರೌಡಿ ಶೀಟ್ ತೆಗೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ದು ಇದೇ ಮೊದಲ ಪ್ರಕರಣ ಅಲ್ಲ. ಈ ಹಿಂದೆಯೂ ಹಲವು ಪ್ರಕರಣಗಳಲ್ಲಿ ಅವರು ಭಾಗವಹಿಸಿದ್ದಿದೆ. ತನಿಖೆ ಆದ ನಂತರ ಏನ್ ಶಿಫಾರಸು ಮಾಡ್ತಾರೆ ಕಾದು ನೋಡ್ಬೇಕು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನೆರವು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಸೊ ಚಾಲೆಂಜಿಂಗ್ ಸ್ಟಾರ್ ಅಲ್ಲ, ಕಿಲ್ಲಿಂಗ್ ಸ್ಟಾರ್ ಅಂತ ಹಲವು ಪ್ರಕರಣದಲ್ಲಿ ಇಂಥದ್ದೇ ಒಂದ್ಸಲ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲಿನ ಹಲ್ಲೆ ಸುದ್ದಿ ಆಗಿತ್ತು. ನಿರ್ಮಾಪಕರಿಗೆ ಒಂದ್ಸಲ ಹೊಡೆದಾಡಿದ ಸುದ್ದಿ ಆಗಿತ್ತು. ಅದೇ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ, ಅನೇಕ ಇಂಥ ಘಟನೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆನಲ್ಲೆಲ್ಲ ಬಂದಿದೆ. ಅದನ್ನು ಅವರು ತನಿಖೆ ಮಾಡ್ತಾರೆ. ಈಸ್ ಈ ಆನ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಏನು ಅವರು ಏನು ರೆಕಮೆಂಡ್ ಮಾಡ್ತಾರೆ, ತನಿಖೆ ಆದಮೇಲೆ ಏನು ವರದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ, ಅವರಿಗೆ ಫ್ರೀ ಹ್ಯಾಂಡ್ ಇದೆ. ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದ್ದಾವೆ. ನಮ್ಮನ್ನು ಕೇಳ್ಕೊಂಡು ಏನು ಸೆಕ್ಷನ್ ಹಾಕೋದಿಲ್ಲ ಅವರು. ಅಪ್ಪ ಯಾರು ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ, ಅಥವಾ ನಮ್ಮ ಹತ್ರ ಯಾರು ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ. ಅದನ್ನು ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅದೇ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ, ಅನೇಕ ಇಂಥ ಘಟನೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತೇಳಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ. ಸುಖೇಶ್, ಎಸ್, ಗೃಹ ಸಚಿವರು ಮಾತನಾಡ್ತಾ ಇರೋದು ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ರೌಡಿ ಶೀಟ್ ಓಪನ್ ಆದ್ರೂ ದರ್ಶನ್ ಮೇಲೆ ಏನು ಅಂತ ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಲ್ವಾ? ಯಾಕಂದ್ರೆ ಇದೇ ಮೊದಲು ಕೇಸ್ ಅಲ್ಲ ಇಂತಹ ಪ್ರಕರಣದಲ್ಲಿ ಇವ್ರು ಸಿಗಾಕೊಂಡಿರೋದು. ವಿದ್ಯಾ, ಒಂದು ಸ್ಪಷ್ಟ, ಒಬ್ಬ ವ್ಯಕ್ತಿ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕಾದ್ರೆ ಒಂದು ಇಂತಿಷ್ಟು ನಿರ್ದಿಷ್ಟ ಪ್ರಕರಣಗಳು ಅಥವಾ ಈ ರೀತಿಯ ಅಫೆನ್ಸ್ ಅಥವಾ ಕ್ರೈಮ್ ಅನ್ನುವಂಥ ಮಾನದಂಡಗಳು ಕೂಡ ಇರ್ತವೆ. ಹಾಗೆ ದರ್ಶನ್ ಅವ್ರದ್ದು ಮೊದಲ ಪ್ರಕರಣ ಅಲ್ಲ ಅನ್ನುವಂಥದ್ದು ಕೂಡ ಸತ್ಯ. ಜೊತೆಗೆ ಹಿಂದೆ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿದಂಥ ಪ್ರಕರಣ, ಅವರು ತಮ್ಮ ಪತ್ನಿಯ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣವೂ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳು ಕೂಡ ಅವ್ರ ವಿರುದ್ಧ ದಾಖಲಾಗಿದ್ದಾವೆ. ಅದರಲ್ಲಿ ಇತ್ತೀಚೆಗೆ ಪಬ್ಬೊಂದರ ವಿಚಾರ ಸೇರಿದಂತೆ ಹೀಗೆ ಬೇರೆ ಬೇರೆ ವಿಚಾರಗಳಿರ್ಬೋದು. ಆದರೆ ಯಾವ್ಯಾವ ಪ್ರಕರಣಗಳು ಈ ಮಾನದಂಡಕ್ಕೆ ಪೂರಕವಾಗಿ ಇದಾವೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಹಾಗೇನಾದರೂ ಅವೆಲ್ಲವೂ ಪೂರಕವಾಗಿದ್ದು ಈ ಪ್ರಕರಣವೂ ಅದಕ್ಕೆ ಸೇರಿಕೊಂಡಾಗ ಸಹಜವಾಗಿ ದೊಡ್ಡ ಮಟ್ಟಿಗಿನ ಕ್ರಮ ಮಾಡಬೇಕಾಗುತ್ತೆ. ಅದು ರೌಡಿ ಶೀಟ್ ತೆರೆಯುವಂಥದ್ದಿರ್ಬೋದು, ಬೇರೆ ರೀತಿ ಇರ್ಬೋದು. ಆದರೆ ಇದೆಲ್ಲವೂ ಕೂಡ ತನಿಖೆಯ ನಂತರದಲ್ಲಿ ಪೊಲೀಸ್ ಇಲಾಖೆ ಏನನ್ನ ಶಿಫಾರಸು ಮಾಡುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಕೂಡ. ಹಾಗಾಗಿ ಈ ತನಿಖೆ ಪೂರ್ಣಗೊಂಡ ನಂತರದಲ್ಲಿ ಹಿಂದಿನ ಕೇಸುಗಳನ್ನು ಪರಿಗಣಿಸಿ ಮಾಡಬಹುದಾದ ಶಿಫಾರಸಿನ ಮೇಲೆ ರೌಡಿ ಶೀಟ್ ಓಪನ್ ಆಗುತ್ತಾ ಇಲ್ಲ ಅನ್ನುವಂಥದ್ದು ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ವಿದ್ಯಾ.